ಇನ್ನು ವಕ್ಫ್ ಬೋರ್ಡ್ ಕಿಚ್ಚು ಮುನ್ರತ್ನ ಪ್ರಕರಣ ಇವತ್ತು ಇಡೀ ದಿನ ಸದನದಲ್ಲಿ ಸದ್ದು ಮಾಡಿತು. ಆರ್ ಅಶೋಕ್ ವಕ್ಫ್ ವಿಚಾರ ಚರ್ಚೆಗೆ ಆಗ್ರಹಿಸ್ತಾ ಇದ್ದಂತೆ ಕಾಂಗ್ರೆಸ್ ಸದಸ್ಯರು ಮುನಿರತ್ನ ವಿಚಾರವನ್ನ ಪ್ರಸ್ತಾಪಿಸಿ ಕೋಲಾಹಲವನ್ನ ಸೃಷ್ಟಿಸಿದ್ರು. ಇದು ಹುಚ್ಚರು ಸಂತೆ ಅಂತ ಅಶೋಕ್ ಸದನವನ್ನ ಬಹಿಷ್ಕರಿಸಿದ ಪ್ರಕರಣವೂ ನಡೆಯಿತು. ಹಾಗಿದ್ರೆ ಮುಂದೇನಾಯ್ತು ತೋರಿಸ್ತೀವಿ ನೋಡಿ. ಪಕ್ಷದ ನಾಯಕರಿಗೆ ದ್ರೋಹ ಬಗ್ಗೆ ಹೋಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳ ಮನೆ ಹಾಳು ಮಾಡಕ್ ಹೋಗಿದ್ದಂತ ಒಬ್ಬ ದುಷ್ಟನ ಬಗ್ಗೆ ನಾವು ವಾಕೌಟ್ ಮಾಡ್ತೀವಿ. ಸರಿ ಇಲ್ಲ ಇದು. ನೀವು ನನಗೆ ಚಿಮಾರಿ ಹಾಕಿ, ಇಲ್ಲ ಅಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ? ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ. ವಕ್ಫ್ ಬೋರ್ಡ್ ಕಿಚ್ಚು, ಮುನಿರತ್ನ ಕೇಸ್, ವಿಧಾನಸಭೆ ಕಲಾಪದಲ್ಲಿ ವಾಗ್ಯುದ್ಧ. ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಆಡಳಿತ ಪಕ್ಷ ವಿಪಕ್ಷ ನಾಯಕರ ನಡುವೆ ಮಾತಿನ ಯುದ್ಧವೇ ನಡೆಯಿತು. ವಕ್ಫ್ ಚರ್ಚೆಗೆ ಆರ್ ಅಶೋಕ್ ಆಗ್ರಹಿಸಿದ್ರು. ಆದ್ರೆ ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಸದಸ್ಯರು ಮುನಿರತ್ನ ವಿಚಾರವನ್ನ ಪ್ರಸ್ತಾಪಿಸಿದ್ದು ದೊಡ್ಡ ಕೋಲಾಹಲಕ್ಕೆ ಕಾರಣವಾಯಿತು. ಈ ಒಂದು ಶಾಸನ ಸಭೆಗೆ ಅವಮಾನ ಮಾಡಿರ್ತಕ್ಕಂಥ ಜಾತಿ ನಿಂದಕ ಶಾಸಕ ಮತ್ತು ಈ ವಿರೋಧ ಪಕ್ಷದ ನಾಯಕರಿಗೆ ದ್ರೋಹ ಬಗ್ಗೆ ಹೋಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳ ಮನೆ ಹಾಳು ಮಾಡಕ್ ಹೋಗಿದ್ದಂತ ಒಬ್ಬ ದುಷ್ಟನ ಬಗ್ಗೆ ನಾವು ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ನಿಯಮ ಸರಿ ಇಲ್ಲ ಇದು. ನೀವು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ಲ. ಮರಳಿ ಸದನಕ್ಕೆ ಬಂದ ವಿಪಕ್ಷ ನಾಯಕ ಅಶೋಕ್ಗೆ ಮಾತನಾಡೋದಕ್ಕೆ ಸ್ಪೀಕರ್ ಅನುಮತಿಯನ್ನ ಕೊಟ್ರು. ಈ ವೇಳೆ ಮತ್ತೆ ಕಾಂಗ್ರೆಸ್ನ ನಯನಾ ಮೋಟಮ್ಮ, ಪಿಎಂ ನರೇಂದ್ರ ಸ್ವಾಮಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಸ್ಪೀಕರ್ ಗರಂ ಆದ್ರು. ಬಳಿಕ ಚರ್ಚೆ ಮುಂದುವರಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ವಕ್ಫ್ ಬೋರ್ಡ್ನಲ್ಲಿನ ಅನಾಹುತಗಳ ಇತಿಹಾಸವನ್ನ ಕೆದಕಿ ಕಿಡಿಕಾರಿದ್ರು. ನರಸಿಂಹರಾವ್ ಅವರ ಸರ್ಕಾರ ಇದನ್ನ ಬದಲಾವಣೆ ಮಾಡಿ ಎನಿ ಪರ್ಸನ್ ಅನ್ನೋ ಸೇರಿಸಿದ್ರಿಂದನೇ ಇವತ್ತು ಇಷ್ಟೊಂದು ಅನಾಹುತ, ರೈತರ ಒಂದು ಜಮೀನು ಲೂಟಿ ಆಗುವಂತದಕ್ಕೆ ತುಷ್ಟೀಕರಣ ರಾಜಕಾರಣ ಅಂತ ಇವತ್ತು ನಾವು ಹೇಳ್ತಾ ಇರೋದು. ಕಾಂಗ್ರೆಸ್ ಮಾಡಿರೋ ಕಾಯ್ದೆಯಿಂದಾಗಿ ನಾವು ರೈತರಿಗೆ ನೋಟಿಸ್ ಕೊಡಬೇಕಾಯ್ತು ಎಂದ ಅಶೋಕ್ ಬಿಜೆಪಿ ಕಾಲದಲ್ಲೂ ರೈತರಿಗೆ ನೋಟಿಸ್ ಕೊಡಲಾಗಿದೆ ಅನ್ನೋ ಆರೋಪಕ್ಕೆ ಸ್ಪಷ್ಟನೆ ಕೊಟ್ರು. ಬಿಜೆಪಿ ಸರ್ಕಾರ ಇರಲಿ, ಜೆಡಿಎಸ್ ಇರಲಿ, ಕಾಂಗ್ರೆಸ್ ಇರಲಿ, ಯಾರೇ ಇರಲಿ ನೋಟಿಸ್ ಕೊಡ್ಲೇಬೇಕು ಅಧಿಕಾರಿಗಳಿಗೆ. ಅದು ಮಾಡ್ಲೇಬೇಕು. ಅಧಿಕಾರಿ ಯಾವ ಅಧಿಕಾರಿ ಇದ್ರೂ ಮಾಡಬೇಕು. ವಕ್ಫ್ ಬಗ್ಗೆ ಅಶೋಕ್ ಒಂದೊಂದೇ ಪ್ರಸ್ತಾಪಿಸ್ತಾ ಇದ್ದ ಹಾಗೆ ಎದ್ದು ನಿಂತ ಜಮೀರ್, ಕೇಂದ್ರದಲ್ಲಿ ನೀವೇ ಇದ್ದೀರಿ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರು. ನಾವು ನೋಟಿಸ್ ಕೊಟ್ಟಿಲ್ಲ ಅಂತ ಜಮೀರ್ ಸಮರ್ಥಿಸಿಕೊಂಡ್ರು. ಇದ್ದಕ್ಕಿದ್ದಾಗ ಇವತ್ತು ಪ್ರಶ್ನೆ ಮಾಡ್ತಾ ಇದಿರಲ್ಲ, ತಮ್ಮದೇ ಸರ್ಕಾರ ಇತ್ತಿಲ್ಲ. 2022 ಇಟ್ಕೊಂಡು 24ವರೆಗೂ ತಮ್ಮದೇ ಸರ್ಕಾರ ಇತ್ತು, ಕೇಂದ್ರದಲ್ಲೂ ತಮ್ಮ ಸರ್ಕಾರ ಇತ್ತು. 2014 ಇಟ್ಕೊಂಡು 19ವರೆಗೂ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇತ್ತು. ನೀವೇ ಇಲ್ಲೇ ಇದ್ರಿ, ಅವಾಗ ಏನಕ್ಕೆ ನೀವು ಮಾಡಿಲ್ಲ? ದಾಖಲೆಗಳನ್ನ ಕೊಡ್ತೀನಿ ಅವರಿಗೆ. ನಾನು ತಪ್ಪಿದ್ರೆ ನೀವು ನನಗೆ ಚಿಮಾರಿ ಹಾಕಿ, ಇಲ್ಲ ಅಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ? ಹೇಳಿ, ಚಾಲೆಂಜ್ ಬೇಡ. ನಾನು ರೆಡಿ ಇದ್ದೀನಿ. ನೋಟಿಸ್ ಕೊಡೋದು ಇದಕ್ಕೆ ಉತ್ತರ ಹೇಳಪ್ಪ. ಅದಕ್ಕೆ ಉತ್ತರ ಹೇಳು. ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು. ಹೀಗೆ ಇಡೀ ದಿನ ವಕ್ಫ್ ವಿಚಾರವಾಗಿ ಗದ್ದಲ ಕೋಲಾಹಲದ ನಡುವೆನೆ ಚರ್ಚೆ ನಡೆಯಿತು. ನಿನ್ನೆ ಸದನದ ಒಳಗೆ ಸದ್ದು ಮಾಡಿದ್ದ ಪಂಚಮಸಾಲಿ ಹೋರಾಟ ಇವತ್ತು ಸದನದ ಹೊರಗೆ ಸದ್ದು ಮಾಡಿತು. ಬಿಜೆಪಿ ವಿರುದ್ಧ ಸಿಎಂ ಆದಿಯಾಗಿ ಕೈ ಕಲಿಗಳು ಕೆಂಡ ಕಾರಿದ್ರು. ಅವ್ರು ಹೇಳ್ತಾರ್ರಿ, ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ. ಅವ್ರು ಕಲ್ಲು ಹೊಡೆದಿರೋದು, ನುಗ್ಗೋದು, ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ? ಕಲ್ಲಿ ಎಸ್ತಿದ್ದಾರ್ರಿ. ಅನಾವಶ್ಯಕವಾಗಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನ ಲಿಂಗಾಯತರು, ಒಕ್ಕಲಿಗರು ಇವರ ವಿರುದ್ಧ ಅಂತಕ್ಕಂಥದ್ದನ್ನ ಒಂದು ನ್ಯಾರೇಟಿವ್ ಅನ್ನ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾವು ಯಾವುದೇ ಸಮುದಾಯದ ವಿರೋಧ ಇಲ್ಲ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕಂತದ್ದೇ ಕಾಂಗ್ರೆಸ್ಸಿನ ಧ್ಯೇಯೋದ್ದೇಶ. ಸುಮ್ಮನೆ ನಾನು ಹೇಳ್ದಂಗೆ ಇದು ರಾಜಕೀಯ ಬೆಳೆ ಬೇಯಿಸ್ಕೊತಾ ಇದ್ದಾರೆ. ಕಾನೂನಿನ ಗಂಟು ಕೂಡ ಕಟ್ಟಿದವ್ರೆ. ಅದನ್ನ ಬಿಚ್ಚಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ. ಈತ ಕಾಂಗ್ರೆಸ್ ನಾಯಕರಿಗೆ ಲಿಂಗಾಯತ ಸಮುದಾಯ ಬುದ್ಧಿ ಕಲಿಸೋದಾಗಿ ಹೇಳಿದೆ. ಬೇಗ ಬುದ್ಧಿ ಕಲಿಸ್ಲಿ ಅಂತ ವಿಪಕ್ಷ ಬಿಜೆಪಿ ಕೂಡ ಕೆಂಡ ಕಾರಿದೆ. ರಾಜ್ಯದ ಲಿಂಗಾಯತ ಸಮುದಾಯದವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾವು ಬುದ್ಧಿ ಕಲಿಸ್ತೀರಿ ಅಂತ. ಆದಷ್ಟು ಬೇಗ ಈ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸ್ತೀರಿ ಅಂತ ನಾನು ಕೂಡ ಅವ್ರಿಗೆ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ನಾನು ಸರ್ಕಾರದ ಪ್ರತಿನಿಧಿಯಾಗಿದ್ದೆ. ಈ ದ್ವಿಮುಖ ನೀತಿಯ ಏನು ನಾಯಕರದಾರಲ್ಲ ಅವರೆಲ್ಲ ಬಣ್ಣ ಬಯಲಾಗಿದೆ. 2028 ಅವ್ರಿಗೇನು ಬುದ್ಧಿ ಕಲಿಸ್ಬೇಕು, ರಾಜ್ಯದ ಜನನೂ ಕಲಿಸ್ತಾರೆ, ನಮ್ಮ ಸಮುದಾಯನೂ ಸಹಿತ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಇದನ್ನ ಶಾಂತಿಯುತವಾಗಿ ನಡೆಸ್ತಿದ್ರು. ಸರ್ಕಾರ ಇದನ್ನ ನಿರ್ವಹಣೆಯನ್ನು ಮಾಡಲಿಕ್ಕೆ, ಅದನ್ನ ಶಾಂತಿಯುತವಾಗಿ
ಎಲ್ಲವನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು, ಕಂಪ್ಲೀಟ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರು ಮತ್ತು ಸರ್ಕಾರದ ವಿಫಲತೆ. ಅದೇನೇ ಹೇಳಿ, ಸದನದ ಒಳಗೆ ವಕ್ಫ್ ವಿಚಾರ ಸದ್ದು ಗದ್ದಲ ಸೃಷ್ಟಿಸಿದ್ರೆ ಹೊರಗೆ ಪಂಚಮಸಾಲಿ ನಾಯಕರ ಪ್ರತಿಭಟನೆ ಸದ್ದು ಮಾಡಿದೆ. ನಾಯಕರ ವಾಗ್ಯುದ್ಧವು ಮುಂದುವರೆದಿದ್ದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.